ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬದೆ ನೆಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ಜಗತ್ತ ನಡೆದಿದ್ದ ಎದರ ಮ್ಯಾಗ ಅಂದ್ರೆ ಒಂದು ನಂಬಿಕೆ ಮ್ಯಾಗ. ಇಡೀ ಭೂಮಂಡಲದೊಳಗಿರ್ತಕ್ಕಂಥ 84 ಲಕ್ಷ ಜೀವರಾಶಿ ಎದರ ಮ್ಯಾಗ ನಿಂತವಂದ್ರೆ ನಂಬಿಕೆ ಮ್ಯಾಗ. ಗಂಡನಿಗೆ ಹೆಂಡತಿ ಮ್ಯಾಗ ನಂಬಿಕೆ, ಹೆಂಡತಿಗೆ ಗಂಡನ ಮ್ಯಾಗ ನಂಬಿಕೆ, ಮಕ್ಕಳಿಗೆ ತಂದೆ ತಾಯಿಗಳ ಮ್ಯಾಲ ನಂಬಿಕೆ, ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ನಂಬಿಕೆ, ಗುರುವಿಗೆ ಶಿಷ್ಯನ ಮೇಲೆ ನಂಬಿಕೆ, ಶಿಷ್ಯನಿಗೆ ಗುರುವಿನ ಮೇಲೆ ನಂಬಿಕೆ, ರೈತನಿಗೆ ಭೂತಾಯಿ ಮೇಲೆ ನಂಬಿಕೆ, ಭೂತಾಯಿಗೆ ರೈತನ ಮೇಲೆ ನಂಬಿಕೆ, ದೇಶದ ಗಡಿಯನ್ನು ಕಾಯ್ತಾ ಇರ್ತಕ್ಕಂಥ ವೀರ ಯೋಧರಿಗೆ ಭೂತಾಯಿ ಭಾರತ ಮಾತೆ ಮೇಲೆ ನಂಬಿಕೆ, ನನ್ನನ್ನು ಕಾಯ್ತಾ ಇರ್ತಕ್ಕಂಥ ನನ್ನ ಮಕ್ಕಳನ್ನ ಕಾಯ್ಬೇಕಂತ ತಿಳ್ಕೊಂಡು ಭಾರತ ಮಾತೆಗೆ ರೈತರ ಮೇಲೆ ಇರ್ತಕ್ಕಂಥ ನಂಬಿಕೆ. ಒಟ್ಟಾರೆ ಜಗತ್ತು ನಡೆದಿದ್ದ ನಂಬಿಕೆ ಮ್ಯಾಗ. ಆತಂದ ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲ್ ಅರಿಯರಿ ಲೋಕದ ಮನುಜರು. ಜಗತ್ತು ನಡೆದಿದ್ದ ನಂಬಿಕೆ ಮ್ಯಾಗ ಐತೆವ. ನಾವು ಹೆಂಗ ನಂಬ್ತೀವಿ ಹಂಗ ಭಗವಂತ ನಮ್ಮ ಹಿಂದಿರ್ತಾನಂತ. ಅದಕ್ಕೆ ನಮ್ಮ ಮಂದಿ ಏನಂದ್ರೆ, ಯಾರನ್ನ ನಂಬ್ರಿ ನೀವು, ನಿಮ್ಮ ಮನೆ ದೇವ್ರನಾರ ನಂಬ್ರಿ, ನಿಮ್ಮ ಕುಲ ದೇವ್ರನಾರ ನಂಬ್ರಿ, ಗುರುಗಳನಾರ ನಂಬ್ರಿ, ಯಾರನ್ನಾದ್ರೂ ನಂಬ್ರಿ, ಆದ್ರೆ ಮೊದಲು ನಂಬಿಕೆ ಬೇಕಂತ. ಹಿಂದಿನ ಹಿರಿಯರು ಏನಂತಿದ್ರು ಅಂತಂದ್ರೆ, ನಂಬಿಕೆ ಮುಂಚೆಕ ನಂಬುದಕ್ಕಿಂತ ಮುಂಚೆಕ ಮಗಳೊಂದು ತೆಂಬಿಗಿರ್ಬೇಕಂತಿದ್ರು ಅವರು. ತೆಂಬಿಗಿರ್ಬೇಕಂತೇಳಿ ಎದಕ್ಕೆ ಅಂತಂದ್ರೆ, ತೆಂಬಿಯೋಳು ನೀರಿದ್ದು ಅಂದ್ರೆ ತಂಪಂತ ಹೆಂಗೆ ಕರೀತಾರಲ್ಲ, ನೀವು ಯಾರನ್ನ ನಂಬ್ತೀರಿ ಹಂಗೆ ನಿಮ್ಮ ಹೊಟ್ಟೆನ ತಂಪಾಗಿಡ್ತಾರಂತ ತಿಳ್ಕೊಂಡು ನಂಬಬೇಕಂತ ಕರಿತಿದ್ರಲ್ಲ. ನಂಬಿಕೆ ಎಷ್ಟು ದೊಡ್ಡದೈತಿ ಅಂತ ಒಂದು ಕ್ಷಣ ವಿಚಾರ ಮಾಡಿದ್ರೆ ನಾವು ನೀವೆಲ್ಲ. ನಿಮ್ಗೆಲ್ಲ ಗೊತ್ತು ಗರಗದ ಮಡಿವಾಳಪ್ಪ, ಸಮರ್ಥ ಸದ್ಗುರು ಸಿದ್ಧಾರೂಢರು ಇರ್ಬೋದು, ನವಲಗುಂದ ನಾಗಲಿಂಗಪ್ಪ, ಶಿಶ್ನಾ ಶರೀಫ್ ಅಜ್ಜ, 775 ವರ್ಷ ಬದುಕಿ ಹೋಗಿರ್ತಕ್ಕಂಥ ಹೊಸಳಿ ಬುದೀಶ್ವರ ಅಜ್ಜ, ಗರಗದ ಮಡಿವಾಳಪ್ಪ, ಇವರೆಲ್ಲರೂ ಕೂಡ ಸಮಕಾಲಿಗರೇ. ಗರಗದ ಮಡಿವಾಳಪ್ಪ ತನ್ನ ಮಠದೊಳಗಿರುವಂಥ ಸಮಯದೊಳಗೆ ನೀವೆಲ್ಲರೂ ಕೂಡ ಹೆಂಗೆ ಆಗಾಗ ಪ್ರಸಾದ ಮಾಡಿಸ್ತಾರಲ್ಲ, ಇವತ್ತು ನೋಡಿ ಎಲ್ಲ ಕಡೆ ಪ್ರಸಾದ ಮಾಡ್ಸಕತ್ತಾರೆ. ಯಾರ ಮನೆಗೆ ಕರೆದ್ರು ಕೂಡ ಗರಗದ ಮಡಿವಾಳಪ್ಪ ಒಲ್ಲೆ ಅಂತಿದ್ದಲ್ಲ. ಶ್ರೀಮಂತರ ಕರೆದ್ರು ಕೂಡ ಅವ್ರ ಮನೆಗೆ ಹೋಗಿದ್ದ, ಬಡವರು ಕರೆದ್ರು ಕೂಡ ಅವ್ರ ಮನೆಗೆ ಹೋಗಿದ್ದ. ಹೋಗೋ ಮುಂದಾಗ ಮನ್ಯಾಗ ಆಯಿ, ಅಮ್ಮ ಮತ್ತು ಮೊಮ್ಮಗ ಇಬ್ಬರೇ ಇದ್ರಂತೆ. ಅಮ್ಮ ಮತ್ತು ಮೊಮ್ಮಗ ಇಬ್ಬರೇ ಇರ್ಬೇಕಾದ್ರೆ ಮಡಿವಾಳಪ್ಪನ ಮಠಕ್ಕೆ ಆ ಹುಡುಗ ಹೋದಾಗ ಊಟಕ್ಕೆ ಕರೆಯಕ್ಕೆ ಬಂದರು. ಮಡಿವಾಳಪ್ಪ ಹೋದಾಗ ಆ ಹುಡುಗನ ಒಂದು ಭಾವನೆ ಹುಡುತಂತೆ. ಏನು ಅಂತಂದ್ರೆ, ನಾನು ಕೂಡ ಮಡಿವಾಳಪ್ಪ ಅಜ್ಜನ ನನ್ನ ಮನೆಗೆ ಊಟಕ್ಕೆ ಕರ್ಕೊಂಡ್ಬರ್ಬೇಕಂತ ಹೇಳಿ. ನನ್ನ ಅಜ್ಜನ ಅಪ್ಪ ಮಡಿವಾಳಪ್ಪ ನನ್ನ ಮನೆಗೆ ಊಟಕ್ಕೆ ಕರ್ಕೊಂಡ್ಬರ್ಬೇಕಂತ ತಿಳ್ಕೊಂಡು ಆ ಹುಡುಗ ವಿಚಾರ ಮಾಡಿದಾಗ, ಬಹುಶಃ ನಮ್ಮ ಮನೆಗೆ ಬರ್ತಾನಲ್ಲ ಗೊತ್ತಿಲ್ಲ ಅಂತೇಳಿ ಮನೆಗೆ ಸೀದಾ ಮನೆಗೆ ಬಂದ ಅವ್ರ ಅಮ್ಮನಿಗೆ ಏನಂತ, ಯಮ್ಮ ಮತ್ತು ಹಿಂಗೆ ಗರಗದ ಮಡಿವಾಳಪ್ಪನನ್ನ ಎಲ್ಲರೂ ಕೂಡ ಮನೆಗೆ ಊಟ ಕರ್ಕೊಂಡು ಹೊಂಟಾರ, ಮತ್ತು ನಾನು ಕೂಡ ನನ್ನ ಮನೆಗೆ ಕರ್ಕೊಂಡ್ಬರ್ಬೇಕಂತ ಮಾಡೀನಿ, ಹೆಂಗೆ ಮಾಡಲಿ ಅಂತ ಮೊಮ್ಮಗ ಅದ ತಿಳುವಳಿಕೆ ಬರಕತ್ತೈತೆ. ಆ ಹುಡುಗ ಹೋಗಿ ಅವ್ರ ಅಮ್ಮ ಕೇಳಿದ. ಅವ್ರ ಅಮ್ಮನ್ಲು, ತಮ್ಮ ನಾವೆಲ್ಲ ಬಡವರು ಅದೀವಿ, ನಮ್ಮಂಥವ್ರ ಮನೆಗೆ ಅಂಥ ದೊಡ್ಡತ್ತ ಬರಂಗಿಲ್ಲ ಅಂತೇಳಿ ಮೊಮ್ಮಗನ ಸಮಾಧಾನ ಮಾಡಿದ್ಲಕ್ಕೆ. ಏನು ತಿಳ್ಕೊಂಡಾಳ, ಕರೆದ್ರೆ ಬರಂಗಿಲ್ಲ ಅಂತ ತಿಳ್ಕೊಂಡಾಳ ಅಮ್ಮ. ಆ ಮೊಮ್ಮಗ ಯಾವಾಗ ಈ ಮಾತು ಕೇಳಿದ, ಅಮ್ಮನ ಮಾತು ಕೇಳಿದ ತಕ್ಷಣ ಹಂಗಾರೆ ಕೇಳೇ ಬರ್ಬೇಕ್ತದೆ ಅಂತ ತಿಳ್ಕೊಂಡು ಆ ಹುಡುಗ ಮರಳಿ ಸಾಯಂಕಾಲ ಮಡಿವಾಳಪ್ಪನ ಮಠಕ್ಕೆ ಬಂದ. ಮಡಿವಾಳಪ್ಪನ ಮಠಕ್ಕೆ ಬಂದಾಗ ಮಡಿವಾಳಪ್ಪನವ್ರು ಕುಂತ್ಕೊಂಡಾಗ ಆ ಹುಡುಗನಂತ, ಯಪ್ಪ ಮತ್ತೆ ಹಿಂಗೆ ನಾವು ಭಾಳ ಬಡವರಿದೀವಂತ, ಬಡವ್ರ ಮನೆಗೆ ನೀವೇನ ಭಿನ್ನಾಕ್ ಬರೋದಿಲ್ಲ ಅಂತ, ಊಟಕ್ಕೆ ಬರಂಗಿಲ್ಲ ಅಂತಲ್ಲ, ಹೌದನ್ರಿ ಅಂದಾಗ ಮಡಿವಾಳಪ್ಪ ಅಜ್ಜಂದ, ಯಾರು ಅಂದ್ರು ತಮ್ಮ, ಹಂಗೇನಿಲ್ಲ, ಯಾರು ಕರೆದ್ರು ಕೂಡ ಎಲ್ಲರ ಮನೆಗೆ ಬಂದು ಆಶ್ರಮ ಮಾಡುವಂಥ ಕರ್ತವ್ಯ ನಂದೈತಿ, ಬರ್ತೀನಿ ಅಂದ ಮಡಿವಾಳಪ್ಪ. ಅಂದು ಕೂಡ ಆ ಹುಡುಗನ ಎಷ್ಟು ಖುಷಿ ಆತಲ್ಲ. ಹಂಗ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರ್ತೀನಪ್ಪ, ಬರ್ತೀನಿ ತಮ್ಮ ಅಂದ. ಆ ಹುಡುಗ ನಕ್ಕೊಂತ ಓಡೋಡಿ ಮನೆ ಬಂದ ತಕ್ಷಣ ಮನ್ಯಾಗ ಅಮ್ಮಗೆ ಹೇಳ್ದ, ಯಮ್ಮ ಮತ್ತೆ ಹಿಂಗೆ ನೀ ಹೇಳಿದ್ ಏನಂತ, ಮಡಿವಾಳಪ್ಪ ದೊಡ್ಡವ್ರ ಮನೆಗೆ ಮಾತ್ರ ಊಟಕ್ಕೆ ಹೋಗಂತ ತಿಳ್ಕೊಂಡು ಹೇಳಿದಿ, ಇಲ್ಲ ಯಾರಕ್ಕರು ಕೂಡ ಎಲ್ಲರ ಮನೆಗೆ ಬರ್ತಾನಂತ, ನಮ್ಮ ಮನೆಗೆ ಊಟಕ್ಕೆ ಹೇಳಿದ್ರೆ ನಾಳೆ ಬರ್ತೀನಿ ಅಂದಾನ. ಅಮ್ಮ ತಿಳ್ಕೊಂಡು ಇಟ್ಟ ಸಣ್ಣ ಹುಡುಕರ್ದ ಅವೇನು ಮಡಿವಾಳಪ್ಪ ಬರ್ತಾನ ಏನೋ ಹ್ಞೂ ಅಂದಿರು ಕೂಡ ಅಂತ ತಿಳ್ಕೊಳಕ್ಕೆ ಸುಮ್ಮನೆ ಬಿಟ್ಲ. ಮರುದಿವ್ಸ ಬೆಳಗ್ಗೆ ಹರಿತೇವ. ಬೆಳಗ್ಗೆ ಹರಿದ ತಕ್ಷಣ ಬೆಳಗ್ಗೆ ಮುಂಜಾನೆ 10 ಗಂಟೆ ಆಗಿತ್ತ. ಮಡಿವಾಳಪ್ಪ ಸೀದಾ ಮನೆ ಮುಂದೆ ಬಂದ ಬಟ್ಟ. ಯಾವಾಗ ಗರಗದ ಮಡಿವಾಳಪ್ಪ ಮನೆ ಮುಂದೆ ಭಾಳ ಚಂದ ಮಲ್ಲಿಗೆ ಹೂವಿನ ಅಂಟನ್ನು ಹಚ್ಚಿದ್ಲ ಆ ತಾಯಿ. ಮಲ್ಲಿಗೆ ಹೂವಿನ ಅಂಟನ್ನು ಹಚ್ಚಿದಾಗ ಭಾಳ ಚಂದ ಇಡೀ ಮನೆಯೆಲ್ಲ ಸುವಾಸನೆ ಬೀರ್ತಾ ಇತ್ತ. ಮಡಿವಾಳಪ್ಪ ಮನೆ ಮುಂದೆ ಬಂದು ಯಾವ ನಿಂತ್ಕೊಂಡಾನ, ಅವಾಗ ಮುದಿಕಲ್ಲಂತ, ಅಯ್ಯೋ ಇದ್ರ ದುರ್ವನುಗ್ಲಿ ಇದೆಯಂತದ ಸಣ್ಣ ಹುಡುಕರ್ ಬಂತ ಮಡಿವಾಳಪ್ಪನ ಕತ್ಲಾಕಿ ಮನಸ್ನ್ಯಾಗ. ಆಕೆ ಅದು ಕೊಡ್ಬೇಕನ್ನೋ ಭಾವನೆ ಇಲ್ಲ, ನಮ್ಮಂತ ಸಣ್ಣವ್ರನ್ನೇ ಬರಲ್ಲ, ಮೊಮ್ಮಗ ಬಿಡ್ತಾನೆ ತಿಳ್ಕೊಂಡು ಆಕೆ ಅನ್ಕೊಂಡಿಲ್ಲ. ಆದ್ರೆ ಆ ಹುಡುಗನ ನಂಬಿಕೆ ಮಡಿವಾಳಪ್ಪನ ಮ್ಯಾಗಿತ್ತು. ಯಾವಾಗ ಮಡಿವಾಳಪ್ಪ ಬಂದ್ಕೊಂಡು ಮತ್ತೆ ಹಂಗ ಕಳ್ಸಕ್ ಬರೋದಿಲ್ಲ, ಮಹಾತ್ಮ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಕಂಬಳಿ ಹಾಶ್ ತನ್ನ ಮನೆಯೊಳಗೆ ಏನೈತೆ ಪ್ರಸಾದ ಊಟ ಮಾಡಿಸಿ ಕುಂತ್ಕೊಂಡಾಗ ಮುದಿಕನ್ನ ಕತ್ಲ. ಯಾವಾಗ ಮಡಿವಾಳಪ್ಪ ಎದ್ದು ಹೊಕ್ಕನ ಇಲ್ಲ ಅಂತ ತಿಳ್ಕೊಂಡು ಕಾಯಕತ್ತಿದ್ಲ. ಮಡಿವಾಳಪ್ಪ ಎದ್ದು ಹೋಗೋ ಮುಂದೆ ಸುಮ್ಮನೆ ಹೋಗಲಿಲ್ಲ. ಏನು ಮನೆ ಮುಂದೆ ಏನೋ ಮಲಿಗಂಟು ಹಚ್ಚಿದ್ಲಲ್ಲ, ಸುಮ್ಮನೆ ಹೋಗಲಿಲ್ಲ. ಹೋಗೋ ಮುಂದಾಗ ಮಲಿಗಂಟು ಕಿತ್ತೋದ ಮಡಿವಾಳಪ್ಪ. ಮಲಿಗಂಟು ಕಿತ್ತೋದಾಗ ಆ ಹೆಣ್ಮಗಳು ಹೊರ ಬಂದು ನೋಡ್ತಾಳ, ಮಲಿಗಂಟಿನ ಬೇರ್ ಸಮೇತ ಕಿತ್ತದ. ಯಾವಾಗ ಮಲ್ಲಿಗೆಂಟ ಬೇರೆ ಸಮೇತ ಕಿತ್ತಾಗ ಆ ಹೆಣ್ಮಗಳು ಹಿಂಗೆ ಬೇಕತ್ತಲ್ಲ, ಅದ್ರ ಸಿಟ್ಟು ಬಂದಾಗ ಬೇಯ್ತಿಲ್ಲ, ಲಟ್ಗೆ ಮೂರದ ಏನೇನು ಅಂತಿಲ್ಲ, ನಿಮ್ಗೆ ಗೊತ್ತಾಗಲ್ಲ, ನಮ್ಗೆ ಅನ್ನಕ್ಕೆ ಬರಂಗಿಲ್ಲ.
ಸಿಟ್ಟು ಬಂದಾಗ ಏನು ಅಂತಿರ್ತಲ್ಲ ಹಂಗ ಹೆಣ್ಮಗಳು ಬೇಕತ್ಲ ಯಾರು ಕಿತ್ತಾರ ಯಾರು ಮುಡ್ದಾರ ಅವ್ರ ಮನೆ ಹಂಗಾಲಿ ಅವ್ರ ಮನೆ ಹಿಂಗಾಲಿ ಅವ್ರು ಹಂಗೆ ಬಿದ್ದು ಹೋಲಿ ಹಿಂಗೆ ಬಿದ್ದು ಹೋಲಿ ಏನೆಲ್ಲ ಚಲೋ ಮಾಡಿಲ್ಲ ಅನ್ನೋದ್ರೊಳಗೆ ಮಗ್ಲಿದ್ದು ಹೆಣ್ಮಗಳು ಯವ್ವ ಯಾರೂ ಕಿತ್ತಿಲ್ಲ ಮಡಿವಾಳಪ್ಪನ ಬಂದ ಬೇರೆ ಕಿತ್ತು ತೊಗೊಂಡು ಅಂತ ತಿಳ್ಕೊಂಡೊಳಗೆ ಆಕೆ ಅಂದ್ಲು ಸಣ್ಣ ಹುಡುಗ ಕರೆದ್ರೆ ಊಟಕ್ಕೆ ಬಂದಾನ ನಮ್ಮಂತ ದೊಡ್ಡವ್ರು ಕರೆದ್ರೆ ಬರಂಗಿಲ್ಲ ಅದ್ರ ಬಂದಾನ ಉಂಡನ ಸುಮ್ಮನೆ ಹೋಲಿಲ್ಲ ಈ ನಮ್ಮ ಮಲ್ಲಿಗೆಂಟಿನ ಗಿಡ ಕಿತ್ತೋಗೇನ ಅಂತಂದ್ರೆ ಅವ್ನು ಹಂಗ ಬಿಡಬಾರ್ದು ಅಂತ ತಿಳ್ಕೊಂಡು ಸೀದಾ ಹೋಗ್ಲಕ್ಕೆ ಎಲ್ಲಿಗೆ ಮಡಿವಾಳಪ್ಪನ ಮಠಕ್ಕೆ ಹೋಲ್ಲ ಗರಗದ ಮಡಿವಾಳಪ್ಪನ ಮಠಕ್ಕೆ ಹೋಗಿ ಮಡಿವಾಳಪ್ಪ ಅಂತ ಮಡಿವಾಳಪ್ಪ ನೀನು ಏನೋ ನನ್ನ ಮೊಮ್ಮ ಕರ್ದ ಅಂತ ತಿಳ್ಕೊಂಡು ಕರೆಸಿ ಪ್ರಸಾದ ಮಾಡಿಸಿ ಋಣಕ್ಕೆ ನನ್ನ ಮನೆ ಮುಂದಿದ್ದಂಥ ಮಲ್ಲಿಗೆಂಟ ಕಿತ್ತೋಗಿಯಲ್ಲ ನೋಡು ಮಡಿವಾಳಪ್ಪ ನಾಳೆ ಬೆಳಗ್ಗೆ ಎದ್ದು ಕೂಳೆ ಆ ಮಲ್ಲಿಗೆ ಹೋಗಿ ಬಿಡಲಿಲ್ಲ ಅಂತಂದ್ರೆ ನೀನು ಚಟ್ಟನ ಬೀಳ್ತೀನಿ ಅನ್ಲಾಕಿ ಸಿಟ್ಟು ಬಂದ ಬೀತಿಲ್ಲ ಹಂಗೆ ಏನು ಅನ್ನಕತ್ಲ ಮಡಿವಾಳಪ್ಪ ನಗಾಕತ್ತ ನಗು ಮುಂದಾಗ ಮಡಿವಾಳಪ್ಪ ಜನ್ನಂತ ಇವ ಚಿಂತೆ ಮಾಡಬೇಡ ಆ ಬೇರೆ ಎಲ್ಲಿ ಮಟ್ಟ ಕಿತ್ತದಲ್ಲ ಅಲ್ಲಿ ಮಟ್ಟ ತೆಗಿ ಆ ಬೇರೆ ಎಲ್ಲಿ ಮಟ್ಟ ಕಿತ್ತದಲ್ಲ ಅಲ್ಲಿ ಮಟ್ಟ ತೆಗಿ ಹೊಳ್ಳಿ ನೆಡುತ್ತಾಯಿ ಬೆಳಗರ್ತಿ ಹೂ ಬಿಡ್ತಾವ ಅಂದ ಮಡಿವಾಳಪ್ಪ ಆತನ್ ತಿಳ್ಕೊಂಡು ಬಂದ್ಲ ಹೆಣ್ಮಗಳ ನೆನಪಿರ್ಲಿತ್ತಾಯಿ ನಂಬಿಕೆ ಹೆಂಗೈತಿ ಗುರುವಿನ ಮ್ಯಾಗ ಅಂತಂದ್ರ ಆ ಹುಡುಗ ನಂಬಿದ್ದ ಆ ಆಯಿ ಬಂದ ಅಮ್ಮ ಬಂದ ಯಾವಾಗ ಬೇರೆ ಸಮೇತ ಕಿತ್ತಾನ ಎಲ್ಲಿ ಮಟ್ಟ ಬೇರ್ ತೆಗದದೆ ಅಲ್ಲಿ ಮಟ್ಟ ತೆಗದಾಗ ಆಶ್ಚರ್ಯ ಏನಾಗಿತ್ತಂದ್ರೆ ಒಂದು ಬಂಗಾರದ ಹಂಡೆ ಎತ್ತಿತ್ತಂತ ಬಂಗಾರದ ಹಂಡೆ ಹತ್ತಿದಾಗ ಆ ತಾಯಿಲ್ಲ ಸುಮ್ಮನೆ ಹೋಗಿ ಮಡಿವಾಳಪ್ಪಗೆ ಬೇದ್ಬಿಟ್ನಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಮುಗ್ಧ ಮನಸ್ಸಿನ ಭಕ್ತಿ ನಂಬಿಕೆಗೆ ಭಗವಂತ ಯಾವ ಸಮಯದೊಳಗೆ ಹೆಂಗೆ ಒಲಿತಾನೋ ಗೊತ್ತಿಲ್ಲ ಹೆಂಗೆ ಆಶೀರ್ವಾದ ಮಾಡ್ತಾನೋ ಗೊತ್ತಿಲ್ಲ ಕಾರಣ ನಂಬರು ನೆಚ್ಚರು ಬರಿದೆ ಕರೆಬರು ನಂಬಲರಿಯದಿ ಲೋಕದ ಮನುಜರು